ನಮಸ್ಕಾರ ಎಲ್ಲರಿಗೂ AI ವಿಚಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ಮಿಷಿನ್ ಲರ್ನಿಂಗಲ್ಲಿ ತುಂಬ ಬೇಸಿಕ್ ಆದರೂ ತುಂಬ ಪವರ್ಫುಲ್ ಆಗಿರುವ ಕಾನ್ಸೆಪ್ಟ್ ಒಂದನ್ನು ಕಲಿಯೋಣ. ಅದೇ ಲೀನಿಯರ್ ರಿಗ್ರೆಷನ್. ನೀವು ML ಅಥವಾ ಡೇಟಾ ಸೈನ್ಸ್ ಶುರು ಮಾಡಬೇಕು ಅಂತ ಯೋಚಿಸ್ತಿದ್ರೆ ಈ ಟಾಪಿಕ್ ನಿಮಗೆ ಮಸ್ಟ್ ನೋ. ಅದೇನೆಂದರೆ ಫ್ಯೂಚರ್ ಪ್ರಿಡಿಕ್ಷನ್ ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳಬಹುದು. ಹಾಗಿದ್ರೆ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ. ಸರಿ, ಮೊದಲು ಒಂದು ಸಿಂಪಲ್ ಕ್ವೆಶನ್. ಲೀನಿಯರ್ ರಿಗ್ರೆಷನ್ ಅಂದರೆ ಏನು? ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸಪೋಸ್ ನಿಮ್ಮ ಬಳಿ ಹೌಸ್ ಸೈಜ್ ಇದೆ, ಅದರ ಪ್ರೈಸ್ ಪ್ರಿಡಿಕ್ಷನ್ ಮಾಡಬೇಕು, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ನೋಡಿ ಸ್ಯಾಲ್ರಿ ಎಸ್ಟಿಮೇಟ್ ಮಾಡಬೇಕು. ಇಂತಹ ನಂಬರ್ ಪ್ರಿಡಿಕ್ಷನ್ ಮಾಡೋಕ್ಕೆ ಬಳಸೋ ಟೆಕ್ನಿಕ್ ಅಂದರೆ ಲೀನಿಯರ್ ರಿಗ್ರೆಷನ್. ಅದು ಬೇಸಿಕಲಿ ಏನು ಮಾಡ್ತಿದೆ ಅಂದರೆ ಎರಡು ಥಿಂಗ್ಸ್ ನಡುವೆ ರಿಲೇಷನ್ಶಿಪ್ ಕಲಿಸ್ತದೆ. ಅಂದರೆ ಎಕ್ಸ್ ಚೇಂಜ್ ಆದರೆ ವೈ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತದೆ, ಮತ್ತು ಕೊನೆಯಲ್ಲಿ ಡೇಟಾಗೆ ಬೆಸ್ಟಾಗಿ ಮ್ಯಾಚ್ ಆಗುವ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತದೆ. ಸ್ಕ್ರೀನಲ್ಲಿ ನೋಡಿ ಗ್ರಾಫ್ ಹೇಗೆ ಆ ಲೈನ್ ಹೇಗೆ ಪಾಯಿಂಟ್ಸ್ ಫಾಲೋ ಮಾಡ್ತಿದೆ ಅನ್ನೋದು ಗಮನಿಸಿ. ಈಗ ಎಲ್ರಿಗೂ ಹೆದರೋ ಭಾಗ ಫಾರ್ಮುಲಾ, ಆದರೆ ಟೆನ್ಷನ್ ಬೇಡ, ಇದು ತುಂಬ ಸಿಂಪಲ್. ಇಲ್ಲಿ ವೈ ಅಂದರೆ ಔಟ್ಪುಟ್, ನಾವು ಪ್ರಿಡಿಕ್ಟ್ ಮಾಡಬೇಕಾದ ವ್ಯಾಲ್ಯೂ. ಎಕ್ಸ್ ಅಂದರೆ ಇನ್ಪುಟ್, ಉದಾಹರಣೆಗೆ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಎಮ್ ಅಂದರೆ ಸ್ಲೋಪ್, ಅಂದರೆ ಲೈನ್ ಎಷ್ಟು ಸ್ಟೀಪ್ ಇದೆ ಅಂತ. ಬಿ ಅಂದರೆ ಇಂಟರ್ಸೆಪ್ಟ್, ಲೈನ್ ವೈ ಆ್ಯಕ್ಸಿಸನ್ನು ಹೇಗೆ ಟಚ್ ಮಾಡ್ತಿದೆ ಅನ್ನೋದು. ಸಿಂಪಲಾಗಿ ಹೇಳೋದಾದರೆ ಎಕ್ಸ್ಪೀರಿಯನ್ಸ್ ಹೆಚ್ಚಾದಷ್ಟು ಸ್ಯಾಲ್ರಿ ಕೂಡ ಹೆಚ್ಚಾಗ್ಬೋದು. ಅದನ್ನು ಈ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ತದೆ. ಈಗ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನೋಡೋಣ. ಸಪೋಸ್ ಮಾಡೆಲ್ ಒಂದು ಪ್ರಿಡಿಕ್ಷನ್ ಮಾಡ್ತು, ಆದರೆ ಅದು ಕರೆಕ್ಟ್ ಇದೆಯಾ ಅಥವಾ ತಪ್ಪಿದೆಯಾ ಇದನ್ನು ಚೆಕ್ ಮಾಡೋಕ್ಕೆ ಬಳಸೋದೇ ಕಾಸ್ಟ್ ಫಂಕ್ಷನ್. ಎಕ್ಸಾಂಪಲ್ ನೋಡಿ, ಆ್ಯಕ್ಚುಲ್ ಆಗಿರೋ ಮಾರ್ಕ್ಸ್ 80 ಅಂತಿದ್ರೆ ಮಾಡೆಲ್ ಪ್ರಿಡಿಕ್ಟ್ ಮಾಡಿರುವಂಥದ್ದು 75. ಹಾಗಾದರೆ ಎರರ್ ಎಷ್ಟಾಯಿತು? 5. ಈ ಎರರನ್ನು ಕಡಿಮೆ ಮಾಡೋದೇ ಮಾಡೆಲ್ನ ಗೋಲ್. ಅದೇ ಕೆಲಸ ಮಾಡೋ ಟೆಕ್ನಿಕ್ ಅಂದರೆ ಗ್ರೇಡಿಯಂಟ್ ಡಿಸೆಂಟ್. ಈಗ ಮುಖ್ಯ ಕ್ವೆಶನ್, ಇದನ್ನು ರಿಯಲ್ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ? ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಕಡೆ. ಹೌಸ್ ಪ್ರಿಡಿಕ್ಷನ್, ಸ್ಯಾಲ್ರಿ ಎಸ್ಟಿಮೇಷನ್, ವೆದರ್ ಫೋರ್ಕಾಸ್ಟಿಂಗ್, ಸೇಲ್ಸ್ ಪ್ರಿಡಿಕ್ಷನ್. ಸೊ ಕಂಪನೀಸ್ ಫ್ಯೂಚರ್ ಟ್ರೆಂಡ್ಸ್ ಪ್ರಿಡಿಕ್ಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸಿಂಪಲ್ ಕಾನ್ಸೆಪ್ಟ್ ಆದರೂ ರಿಯಲ್ ಇಂಪ್ಯಾಕ್ಟ್ ತುಂಬ ದೊಡ್ಡದು. ನೀವು ಗೊತ್ತಿಲ್ಲದೆ ಎವ್ರಿಡೇ ಲೀನಿಯರ್ ರಿಗ್ರೆಷನ್ನ ಯೂಸ್ ಮಾಡ್ತಾ ಇರ್ತೀರ. ಹೇಗೆ ಅಂದರೆ ಯೂಟ್ಯೂಬ್ ರೆಕಮೆಂಡೇಷನ್ಸ್. ನೀವು ಯಾವ ವಿಡಿಯೋ ನೋಡ್ತಿರೋ ಅದನ್ನು ಅನಲೈಸ್ ಮಾಡಿ ನೆಕ್ಸ್ಟ್ ಸಜೆಷನ್ ನಿಮಗೆ ಕೊಡ್ತದೆ. ನೆಕ್ಸ್ಟ್ ಒನ್ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ರೆಕಮೆಂಡೇಷನ್. ಯು ಮೇ ಆಲ್ಸೋ ಲೈಕ್ ಅಂತ ಬರ್ತದೆ ಅಲ್ವಾ? ಅದೆಲ್ಲ ಆಗೋದು ಈ ಟೆಕ್ನಿಕ್ಕಿಂದ. ಓಲಾ, ಊಬರ್ ಪ್ರೈಸ್ ಪ್ರಿಡಿಕ್ಷನ್. ಟ್ರಾಫಿಕ್ ನೋಡಿ ಟೈಮ್ ಎಸ್ಟಿಮೇಟ್ ಮಾಡ್ತದೆ. ಇವೆಲ್ಲರ ಹಿಂದೆ ಮಿಷಿನ್ ಲರ್ನಿಂಗ್ ಕಾನ್ಸೆಪ್ಟ್ಸ್ ಕೆಲಸ ಮಾಡ್ತಾ ಇರ್ತವೆ. ಹಾಗಾದರೆ ಫ್ರೆಂಡ್ಸ್, ಇನ್ನು ನಾವು ಮಿಷಿನ್ ಲರ್ನಿಂಗ್ ಬಗ್ಗೆ ಬೇಸಿಕ್ಕಿಂತ ಕ್ಲಿಯರಾಗಿ ಕಲ್ತೀವಿ. ಲೀನಿಯರ್ ರಿಗ್ರೆಷನ್ ಅಂದರೆ ಏನು, ಫಾರ್ಮುಲಾ ಹೇಗೆ ಕೆಲಸ ಮಾಡ್ತದೆ, ಕಾಸ್ಟ್ ಫಂಕ್ಷನ್ ಆ್ಯಂಡ್ ಗ್ರೇಡಿಯಂಟ್ ಡಿಸೆಂಟ್, ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್. ಸೊ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು AI ಆ್ಯಂಡ್ ML ವಿಡಿಯೋಗಾಗಿ AI ವಿಚಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು